ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ನೀವು ನೋಡ್ತಾ ಇದ್ದೀರಾ KCS ಮೀಡಿಯಾ ಚಾನಲ್. ಏನೊಂದು ವಿಶೇಷವಾದ ಒಂದು ವಿಡಿಯೋ. ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಭಯೋತ್ಪಾದಕರಿಂದ ಕ್ರೈಸ್ತರಿಗೆ ಆಗಿರುವ ಒಂದು ಘಟನೆಯ ಕುರಿತಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಒಂದು ಅನಂತಪುರದಲ್ಲಿ ಕ್ರೈಸ್ತರ ಮೇಲೆ ಒಂದು ವಿಕೃತವಾದ ಒಂದು ಕೃತ್ಯ ನಡೆದಿದೆ. ಓಕೆ, ಅದರ ಸಂಪೂರ್ಣವಾಗಿ ವಿಡಿಯೋವನ್ನು ನಾನು ತೋರಿಸ್ತೀನಿ, ನೀವು ನೋಡ್ತಾ ಹೋಗಿ. ಇದೊಂದು ಆಂಧ್ರ ಪ್ರದೇಶದ ಅನಂತಪುರ ಕೋರ್ಟ್ ರಸ್ತೆಯಲ್ಲಿರುವ ಗಾಸ್ಪಲ್ ಚರ್ಚ್ ವತಿಯಿಂದ ಸುವಾರ್ತೆ ಸಾರಲು ಹೋಗಿರೋ ಸಂದರ್ಭದಲ್ಲಿ ದಿನಾಂಕ 4/1/2026 ಭಾನುವಾರ ಅನಂತಪುರ ಜಿಲ್ಲೆಯ ಹೊರಕೋಡ್ ಗ್ರಾಮದಲ್ಲಿ ಭಯೋತ್ಪಾದಕರು ಸುವಾರ್ತೆ ಬ್ಯಾನರ್ ಮೇಲೆ ದಾಳಿ ನಡೆಸಿದ್ದಾರೆ. ಮಾತ್ರವಲ್ಲ, ವಿಶ್ವಾಸಿಗಳನ್ನು ಕಲ್ಲುಗಳಿಂದ ಹೊಡೆದಿದ್ದಾರೆ. ಸ್ನೇಹಿತರೆ, ಏನೊಂದು ನೀವು ವಿಡಿಯೋವನ್ನು ನೋಡ್ತಾ ಇದ್ದೀರಾ. ನೀವು ಇವತ್ತು ನಾವು ಎಲ್ಲಿದ್ದೇವೆ? ಇಂಥ ಕೃತ್ಯಗಳು ನಡೀತಾ ಇದೆಯಲ್ಲ. ಇವತ್ತು ಅನಂತಪುರದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಆಂಧ್ರದ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಅನಂತಪುರದಲ್ಲಿರೋ ಅಧಿಕಾರಿಗಳು, ಅಲ್ಲಿನ ಇಲಾಖೆಗಳು ಏನು ಮಾಡ್ತಾ ಇದೆ ನೋಡ್ರಿ. ವಾಹನದ ಮೇಲೆ ಯಾವ ರೀತಿ ಕಲ್ಲು ತೂರಾಟಗಳು ನಡೀತಾ ಇದೆ, ಅದನ್ನು ಯಾವ ರೀತಿ ಹೊಡೆದಾಕ್ತಾ ಇದ್ದಾರೆ. ಇಂಥವ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಾ ಹೇಳಿ? ಕ್ರೈಸ್ತರು ಏನಾದರೂ ಬಂದು ನಿಮ್ಮ ಗಾಡಿಗಳನ್ನು, ವೆಹಿಕಲ್ಗಳನ್ನು ಏನಾದರೂ ಹೊಡೆದಾಕ್ತಾ ಇದ್ದಾರಾ? ಇವತ್ತು ನೋಡಿ ಯಾವ ರೀತಿಯಾಗಿ ದೌರ್ಜನ್ಯ, ಈ ಕೃತ್ಯವನ್ನು ನಡೆಸ್ತಾ ಇದ್ದಾರೆ ಈ ಭಯೋತ್ಪಾದಕರು. ಇವತ್ತು ನಮ್ಮ ಇಷ್ಟೆಲ್ಲ ಕೃತ್ಯಗಳು ನಡೆದರೂ ಕೂಡ ಅಲ್ಲಿನ MLAಗಳು, MP ಗಳು, ಮುಖ್ಯಮಂತ್ರಿಗಳು ಯಾಕೆ ಬಾಯಿ ಕಟ್ಟಿ ಕೂತ್ಕೊಂಡಿದ್ದೀರಾ? ನಮ್ಮ ಮೋದಿಯವರು ಏನೇ ಆದರೂ ಕೂಡ ಸೈಲೆಂಟ್ ಆಗಿರ್ತಾರೆ, ಮೌನಾವೃತ ಮಾಡ್ಕೊಂಡಿರ್ತಾರೆ, ಯಾವುದ್ರ ಬಗ್ಗೆನೂ ಕೂಡ ಮಾತಾಡೋದಿಲ್ಲ. ಭಾರತದಲ್ಲಿ ಎಷ್ಟೇ ಜಾಗದಲ್ಲಿ ಕ್ರೈಸ್ತರಿಗೆ ತೊಂದರೆ ಆದರೂ ಕೂಡ ಅವ್ರು ಮಾತಾಡೋದಿಲ್ಲ. ಮುಸಲ್ಮಾನರಿಗೂ ತೊಂದರೆ ಆದರೂ ಮಾತಾಡಲ್ಲ, ಆದರೆ ಹಿಂದೂಗಳಿಗೆ ತೊಂದರೆ ಆದ ಮಾತ್ರ ಅವರು ಧ್ವನಿ ಎತ್ತುತ್ತಾರೆ. ಈ ಭಾರತ ದೇಶದ ಸಂವಿಧಾನದಲ್ಲಿ ನಾವಿದ್ದೀವಿ. ಇವತ್ತು ಸಂವಿಧಾನ ಬದ್ಧರಾಗಿ ನಮ್ಮ ಮೋದಿಯವರು ನಡೀತಾ ಇದ್ದಾರಾ? ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ? ಅಲ್ಲಿನ ಇಲಾಖೆಗಳ ಅಧಿಕಾರಿಗಳು ಇಂಥವರ ಮೇಲೆ ಕ್ರಮ ಕೈಗೊಳ್ಳ್ರಿ, ಒತ್ತು ಒಳಗಾಕ್ರಿ. ಇಂಥವ್ರನ್ನ ಕಲ್ಲು ತೂರಾಟ ಮಾಡ್ತಿರುವ ಇಂಥ ಭಯೋತ್ಪಾದಕರನ್ನ ಎತ್ತು ಒಳಗಾಕ್ರಿ. ಯಾಕೆ ಕಾನೂನಿಲ್ವಾ? ಐಡೆಂಟಿಫೈ ಮಾಡ್ರಿ ಯಾವ ಜಾಗದಲ್ಲಿ ಇದಾಗಿದೆ. ಅಲ್ಲಿಗೆ ಹೋಗಿ ಆ ಸ್ಥಳೀಯರು ಯಾರ್ಯಾರು ಎಲ್ಲರೂ ಕೂಡ ಇಂಥ ಕೃತ್ಯ ಮಾಡಿರೋದಿಲ್ಲ. ಕೆಲವರು ಮಾಡಿರೋದಕ್ಕೆ ಇಡೀ ಹಿಂದೂ ಸಮುದಾಯ ತಲೆಬಾಗಬೇಕು. ಕೆಲವರು ಮಾಡುವ ಕೃತ್ಯಕ್ಕೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಕೆಲವರು ಮಾಡುವ ಕೃತ್ಯಗಳಿಗೆ ಇಡೀ ಹಿಂದೂ ಸಮುದಾಯ ತಲೆ ತಗ್ಗಿಸಬೇಕು. ಇದು ಹಿಂದೂ ಸಮುದಾಯದಲ್ಲಿ ಮಾತ್ರವಲ್ಲ, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಲ್ಲಾದ್ರಾಗಿರ್ಬೋದು, ಕೆಲವರು ಮಾಡುವ ತಪ್ಪುಗಳಿಗೆ ಆ ಇಡೀ ಸಮುದಾಯ ತಲೆ ಬಗ್ಬೇಕು. ಇವತ್ತು ಅಂತ ಕೃತ್ಯ ಇವತ್ತು ನೋಡಿ ಆಂಧ್ರದಲ್ಲಿ ನಡೆದಿದೆ. ಅನಂತಪುರದಲ್ಲಿ ಸುವಾರ್ತೆಗಂತ ಹೋಗಿರ್ತಾರೆ. ಸುವಾರ್ತೆಗೆ ಹೋಗಿರುವ ಸಂದರ್ಭದಲ್ಲಿ ಆ ಒಂದು ಗಾಡಿಗೆ, ವೆಹಿಕಲಿಗೆ ಅಷ್ಟೊಂದು ಕಲ್ಲು ತೂರಾಟಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ವಿಶ್ವಾಸಿಗಳಿಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ನಾಚಿಕೆ ಆಗಲ್ವೇನ್ರಿ ನಿಮಗೆ? ಸುವಾರ್ತೆ ಸಾರೋದು ಧಾರ್ಮಿಕ ಹಕ್ಕು. ಅದು ಇದನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ತಿಳಿಯಪಡಿಸಬೇಕು. ಮತ್ತು ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಶಿಕ್ಷಣ ಒಂದು ಇಲಾಖೆಯಲ್ಲಿ ಪ್ರತಿಯೊಬ್ಬರು ಕೂಡ ತಿಳಿಸ್ಬೇಕು. ಧಾರ್ಮಿಕ ಹಕ್ಕು ಸರಿಯಾದ ರೀತಿ ಪಾಠಗಳು ನಡಿಬೇಕು. ಇವತ್ತು ಆ ಪಾಠ, ಈ ಪಾಠ, ಯಾವುದ್ಯಾವುದೋ ಪಾಠಗಳನ್ನು ಮಾಡ್ತೀರಲ್ಲ, ಇಂಥ ಪಾಠಗಳು ಮಾಡಿ. ಆಗ ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವಂಥದ್ದು, ಎಲ್ಲ ಸಮುದಾಯದ ವರ್ಗದವ್ರನ್ನ ಪ್ರೀತಿ ಮಾಡುವಂಥದ್ದು ಪ್ರತಿಯೊಬ್ಬರು ಕೂಡ ಕಲಿತಾರೆ. ಇವತ್ತು ಇಂಥ ಪಾಠಗಳು ನಡೆಯೋದಿಲ್ಲ. ಕೋಮು, ಗಲಭೆ, ಘರ್ಷಣೆ ಇವತ್ತು ಬರ್ತಿರೋ ಮಾಧ್ಯಮಗಳಲ್ಲಿ ನೋಡಬೇಕು. ಫಿಲ್ಮ್ಸ್ಗಳು, ಆ ಧಾರಾವಾಹಿಗಳು, ಅದನ್ನು ನೋಡಿನೇ ಜನ ಹಾಳಾಗ್ತಾ ಇದ್ದಾರೆ. ಬರೀ ರೌಡಿಸಮ್, ಕತ್ತಿ ತಗೊಳ್ಳೋದು, ರಿವಾಲ್ವರ್ ತಗೊಳ್ಳೋದು, ಸುಟ್ಟಾಕೋದು, ರೌಡಿಸಮ್ ಮಾಡೋದು, ಪ್ರೀತಿ, ಪ್ರೇಮ, ಪ್ರಣಯ, ಇಂಥ ಫಿಲ್ಮ್ಗಳನ್ನು ತೋರಿಸಿ ನಮ್ಮ ಯುವಕರನ್ನ, ಯೌವನಸ್ಥರನ್ನ ಹಾಳು ಮಾಡ್ತಾ ಇದ್ದೀರಾ. ಇವತ್ತು ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ ಇಂಥವನ್ನ ಬಂದ್ ಮಾಡಬೇಕು. ಎಂತೆಂಥದಕ್ಕೋ ಹೋರಾಟಗಳು ನಡೀತಾ ಇದೆ. ಇಂಥದಕ್ಕೆ ಹೋರಾಟಗಳು ನಡಿಬೇಕು. ಇಂಥ ಸೀರಿಯಲ್ಗಳು ನಿಲ್ಲಿಸಿ ಅನ್ಬೇಕು. ಇಂಥ ಸೀರಿಯಲ್ಗಳಿಂದ ಮನೆ ಹಾಳಾಗ್ತಾ ಇದೆ, ಕುಟುಂಬಗಳು ಹಾಳಾಗ್ತಾ ಇದೆ, ಮನೆಯಲ್ಲಿರೋ ಯೌವನಸ್ಥರು ಹಾಳಾಗ್ತಾ ಇದ್ದಾರೆ. ನಮ್ಮ ಯೌವನಸ್ಥರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯಾರ ಜೊತೆಗೆ ಸೇರ್ತಾ ಇದ್ದಾರೆ? ಪ್ರೀತಿ ವಿಶ್ವಾಸ ಇರುವ ಜಾತಿ ಧರ್ಮ ಎಂದ ಎಲ್ಲರೂ ಸೇರ್ತಾ ಇದ್ದಾರೆ. ಇವತ್ತು ಅವನು ಕ್ರೈಸ್ತ, ಅವನ ಜೊತೆ ಸೇರ್ಕೊಂಬೇಡಿ. ಅವನು ಮುಸಲ್ಮಾನ, ಅವನ ಜೊತೆ ಸೇರ್ಕೊಂಬೇಡಿ. ಕ್ರಿಶ್ಚಿಯನ್ ಇದ್ದವರು, ಅವನು ಹಿಂದೂ, ಅವನ ಜೊತೆ ಸೇರ್ಬೇಡ. ಮುಸ್ಲಿಮ್ ಜೊತೆ ಸೇರ್ಬೇಡ. ಈ ರೀತಿಯಾದ ಪಾಠಗಳು ನಡೀತಾ ಇದೆಯಾ ನಮ್ಮಲ್ಲಿ? ಇವತ್ತು ನೋಡ್ರಿ, ಆ ವೆಹಿಕಲ್ ಮೇಲೆ ಯಾವ ರೀತಿ ಕಲ್ಲು ತೂರಾಟ ನಡೀತಾ ಇದೆ. ಯಾರ್ರೀ ಹೇಳೋರು ಕೇಳೋರು ಇಲ್ವೇನ್ರಿ? ಅಲ್ಲಿನ ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕೂತಿದ್ಯೇನ್ರಿ? ಕ್ರಮ ಕೈಗೊಳ್ರಿ. ಕ್ರಮ ಕೈಗೊಂಡು
ಅವರನ್ನ ಬಂಧಿಸ್ರಿ, ಕಾನೂನು ಕ್ರಮ ಸರಿಯಾದ ರೀತಿ ಕೈಗೊಳ್ಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನಿಜವಾಗಿಯೂ ಕೂಡ ಇದು ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ. ಆ ಯುವಕರು ಕಲ್ಲು ತೂರಾಟ ಮಾಡ್ತಿರೋದು ನೋಡಿದ್ರೆ ಅವರಿಗೆ ಸರಿಯಾದ ಎಜುಕೇಶನ್ ಇಲ್ಲ, ಮಾರ್ಗದರ್ಶನ ಇಲ್ಲ. ಅವರು ಯಾವ ರೀತಿ ನಡಿಬೇಕು, ಬೇರೆಯವ್ರನ್ನ ಯಾವ ರೀತಿ ಪ್ರೀತಿಸ್ಬೇಕು. ನೀವು ಹೋಗಿ ಭಗವದ್ಗೀತೆ ಸಾರ್ರಿ, ನೀವು ಭಗವದ್ಗೀತೆ ಬುಕ್ಗಳನ್ನ ಕೊಡಿ. ಯಾವತ್ತಾದ್ರೂ ನಿಮ್ಮ ಭಗವದ್ಗೀತೆ ಬುಕ್ಗಳನ್ನ ಮುಟ್ಟಿ ಅನೇಕರಿಗೆ ಕೊಟ್ಟಿದ್ದೀರಾ? ಯಾವತ್ತಾದ್ರೂ ನಿಮ್ಮ ಕೈಗಳಲ್ಲಿ ಕೊಟ್ಟಿದ್ದೀರಾ? ನೀವು ಆ ಕಲ್ಲು ತೂರಾಟ ಮಾಡ್ತಾ ಇದ್ದೀರಲ್ಲ, ದಾಳಿಗಳನ್ನು ಮಾಡ್ತಾ ಇದ್ದೀರಲ್ಲ ಕ್ರೈಸ್ತರ ಮೇಲೆ, ನೀವು ಯಾವತ್ತಾದ್ರೂ ನಿಮ್ಮ ಧಾರ್ಮಿಕ ಪುಸ್ತಕವನ್ನ ಇಟ್ಟು ಇದನ್ನ ಓದಪ್ಪ ಅಂತೇಳಿ ಕೊಟ್ಟಿದ್ದೀರಾ? ಯಾವತ್ತಾದ್ರೂ? ಇವತ್ತು ಕ್ರೈಸ್ತರು ಅಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅವರ ಧಾರ್ಮಿಕ ಪುಸ್ತಕಗಳನ್ನು ಅವರು ಕೊಡ್ತಾ ಇದ್ದಾರೆ. ಅವರ ಮತ ಪ್ರಚಾರ, ಅವರ ವೇದ ಪ್ರಚಾರ, ಸತ್ಯವೇದ ಏನಿದೆಯೋ ಅದನ್ನು ತಿಳಿಸ್ತಾ ಇದ್ದಾರೆ. ನೀವು ನಿಮ್ಮ ಭಗವದ್ಗೀತೆ ಪ್ರಚಾರ ಮಾಡಿ. ಅದನ್ನು ಬಿಟ್ಟು ಎಣ್ಣೆ ಕುಡಿದು ತೂರಾಡಿ, ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಹೊಡೆದು, ಇಸ್ಪಿಟ್ಗಳನ್ನ ಆಡಿ, ಜೂಜಾಟಗಳನ್ನ ಆಡಿ ಮನೆ ಹಾಳು ಮಾಡ್ತಾ ಇದ್ದೀರಾ. ಅದು ಬಿಟ್ಟು ಭಗವದ್ಗೀತೆಯನ್ನು ಕೊಡಿ ಒಂದು 10 ಜನಕ್ಕೆ, ಅದರಲ್ಲಿ ಏನಿದೆ ತಿಳಿಸಿ. ಇದೆಲ್ಲ ಬಿಟ್ಟು ಇದೆಲ್ಲ ಕಲ್ಲು ತೂರಾಟ ಮಾಡುವಂಥದ್ದು ಅದು ಸರಿನಾ? ಅದು ಸ್ನೇಹಿತರೆ, ಇಂಥ ಕೃತ್ಯ ಎಲ್ಲೂ ಕೂಡ ನಡಿಬಾರ್ದು. ಇವತ್ತು ನಮ್ಮ ಮೋದಿಯವರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ, ಅಲ್ಲಿನ ಇಲಾಖೆಗಳು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ. ಅಲ್ಲಿ ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಲವಾರು ಘಟನೆಗಳು ನಡೀತಾ ಇದೆ. ಇಲ್ಲೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಮುಖ್ಯಮಂತ್ರಿಗಳು ಎಚ್ಚೆತ್ಕೊಳ್ಬೇಕು. ಇವತ್ತು ಜಾತಿ ಧರ್ಮಕ್ಕೆ ರಾಜಕೀಯ ಸೀಮಿತ ಆಗಿದೆ. ಇದನ್ನು ಬದಿಗಿಟ್ಟು ನಮ್ಮ ಯೌವನಸ್ಥರನ್ನ ಸರಿಯಾದ ಹಾದಿಯಲ್ಲಿ ನಡೆಸೋಣ ಅಂತೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.